22 ಡಿಸೆಂಬರ್ 2014 ಅಂದು ಡಾರ್ಕ್ ವೆಬ್ನಲ್ಲಿ ಅಲ್ಫಾಬಿ ಎಂಬ ಹೆಸರಿನ ಒಂದು ಹೊಸ ಮಾರ್ಕೆಟ್ ಲಿಸ್ಟ್ ಆಗುತ್ತದೆ. ಈ ಅಲ್ಫಾಬಿಯನ್ನು ಡಾರ್ಕ್ ನೆಟ್ ಕಿಂಗ್ ಎಂದೇ ಪ್ರಖ್ಯಾತನಾಗಿರುವ ಒಂದು ದೊಡ್ಡ ಮಾಸ್ಟರ್ ಮೈಂಡ್ ಕಂಟ್ರೋಲ್ ಮಾಡುತ್ತಿರುತ್ತದೆ. ಆತನ ಹೆಸರೇ ALPHA02. ಇದು ಕೇವಲ ಈತನ ಯೂಸರ್ ಐಡಿ ಆಗಿತ್ತು. ಈತನ ನಿಜವಾದ ಹೆಸರು ಯಾರಿಗೂ ಸಹ ಗೊತ್ತಿರಲಿಲ್ಲ. ಮೊದಲಂತೂ ಈ ಅಲ್ಫಾಬಿನಲ್ಲಿ ಸಣ್ಣ ಪುಟ್ಟ ಇನ್ಲೀಗಲ್ ಆಕ್ಟಿವಿಟಿಗಳಾಗಲಾರಂಭಿಸುತ್ತವೆ. ಆದರೆ ನೋಡ್ತಾ ನೋಡ್ತಾ ಈ ವೆಬ್ಸೈಟ್ ತುಂಬಾ ಪ್ರೋಗ್ರೆಸ್ ಆಗುತ್ತೆ. ಎಲ್ಲ ಅಂಡರ್ವರ್ಲ್ಡ್ ಕ್ರಿಮಿನಲ್ಗಳು ಈ ವೆಬ್ಸೈಟ್ನತ್ತ ತಿರುಗುತ್ತಾರೆ. ಈಗ ಈ ವೆಬ್ಸೈಟ್ನಲ್ಲಿ ಏನ್ ಬೇಕಾದ್ರೂ ಖರೀದಿಸಬಹುದಾಗಿತ್ತು. ಯಾವುದೇ ರೀತಿಯ ಡ್ರಗ್ಸ್, ವೆಪನ್ಸ್, ಕಿಲ್ಲರ್ಸ್ಗಳನ್ನು ಹೈರ್ ಮಾಡೋದು, ಫೇಕ್ ಪಾಸ್ಪೋರ್ಟ್, ಹ್ಯೂಮನ್ ಆರ್ಗನ್ಸ್ಗಳ ಜೊತೆಗೆ ಎಲ್ಲಾ ರೀತಿಯ ಡಿಸ್ಟರ್ಬಿಂಗ್ ಕಂಟೆಂಟ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದ್ದವು. ಉದಾಹರಣೆಗೆ ರೆಡ್ ರೂಮ್ಸ್. ಈ ಎಲ್ಲ ಕಂಟೆಂಟ್ಗಳು ಮತ್ತು ಪ್ರಾಡಕ್ಟ್ಗಳು ಕೇವಲ ಒಂದು ಕ್ಲಿಕ್ನ ದೂರದಲ್ಲಿದ್ದವು. ಆದರೆ ALPHA02ನ ಒಂದು ಸಣ್ಣ ತಪ್ಪಿನಿಂದ 5 ಜುಲೈ 2017ರಂದು ಡಾರ್ಕ್ ವೆಬ್ ಇತಿಹಾಸದ ಅತಿದೊಡ್ಡ ಕ್ರಿಮಿನಲ್ ಅನ್ನು ಅರೆಸ್ಟ್ ಮಾಡಲಾಗುತ್ತದೆ. This is the largest dark market web place takedown in world history. ಡಾರ್ಕ್ ವೆಬ್ನ ಈ ವೆಬ್ಸೈಟ್ ಪ್ರಾರಂಭವಾದುದಾದರೂ ಹೇಗೆ ಮತ್ತು ರೆಡ್ ರೂಮ್ಸ್ಗಳಲ್ಲಿ ಏನಾಗುತ್ತಿದೆಂದು ಈ ವಿಡಿಯೋದಲ್ಲಿ ನೋಡೋಣ. आप जानते हैं कि जिस इंटरनेट की आप और हम ऑलमोस्ट एडिक्ट हो चुके हैं, उसकी एक डार्क साइड है. ಗೆಳೆಯರೇ, ಇಂದಿನ ದಿನಗಳಲ್ಲಿ ಸ್ಪೇಸ್ ಮತ್ತು ಸಮುದ್ರದ ಆಳವನ್ನು ಎಕ್ಸ್ಪ್ಲೋರ್ ಮಾಡೋದು ಎಷ್ಟು ಕಷ್ಟನೋ ಇಂಟರ್ನೆಟ್ ಅನ್ನು ಎಕ್ಸ್ಪ್ಲೋರ್ ಮಾಡೋದು ಕೂಡ ಅಷ್ಟೇ ಕಷ್ಟ. ಇಂಟರ್ನೆಟ್ ಎಂದ ತಕ್ಷಣ ನಮ್ಮ ತಲೆಯಲ್ಲಿ ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ದಂತ ಕೆಲವು ವೆಬ್ಸೈಟ್ಗಳು ಬರುತ್ತವೆ. ಆದರೆ ಇಂಟರ್ನೆಟ್ ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ. ಇಂಟರ್ನೆಟ್ ಎಂಬುದು ಸ್ಪೇಸ್ನ ರೀತಿಯಲ್ಲಿದೆ, ಇನ್ಫೈನೈಟ್. ಎಲ್ಲಿ ನಮ್ಮ ಇಮ್ಯಾಜಿನೇಷನ್ ಕೊನೆಯಾಗುತ್ತದೋ ಅಲ್ಲಿಂದಲೇ ಇಂಟರ್ನೆಟ್ ಶುರುವಾಗುತ್ತದೆ. ಇಂಟರ್ನೆಟ್ನಲ್ಲಿ ಬೇಸಿಕಲಿ 3 ಲೇಯರ್ಗಳಿವೆ. ಮೊದಲನೆಯದು ಸರ್ಫೇಸ್ ವೆಬ್. ಇದನ್ನು ನಾವು ದಿನನಿತ್ಯ ಬಳಕೆ ಮಾಡುತ್ತೇವೆ. ಇದರಲ್ಲಿ ಗೂಗಲ್ ಮತ್ತು ಯೂಟ್ಯೂಬ್ ದಂತ ವೆಬ್ಸೈಟ್ಗಳು ಬರುತ್ತವೆ. ಎರಡನೆಯದು ಡೀಪ್ ವೆಬ್ ಮತ್ತು ಮೂರನೆಯದು ಡಾರ್ಕ್ ವೆಬ್. ಈ ಎರಡರಲ್ಲಿಯೂ ಕೂಡ ನಮ್ಮ ಐಡೆಂಟಿಟಿ ಗುಪ್ತವಾಗಿರುತ್ತದೆ. ಅದರಿಂದಲೇ ಈ ಎರಡರಲ್ಲಿಯೂ ಕೂಡ ಇನ್ಲೀಗಲ್ ಆಕ್ಟಿವಿಟಿಗಳಾಗುತ್ತವೆ. ಆದರೆ ಹಿಟ್ಮ್ಯಾನ್ ಅನ್ನು ಹೈರ್ ಮಾಡುವುದು ಮತ್ತು ವೆಪನ್ ಹಾಗೂ ಡ್ರಗ್ಸ್ ಗಳ ಸೆಲ್ಲಿಂಗ್ ದಂತಹ ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿಗಳು ಡಾರ್ಕ್ ವೆಬ್ ನಲ್ಲಿ ನಡೆಯುತ್ತವೆ. ಈ ಡಾರ್ಕ್ ವೆಬ್ ಅನ್ನು ಗೂಗಲ್ ದಂತಹ ಸಾಮಾನ್ಯ ಬ್ರೌಸರ್ ದಿಂದ ಆಕ್ಸೆಸ್ ಮಾಡಲು ಸಾಧ್ಯವಿಲ್ಲ. ಈ ಡಾರ್ಕ್ ವೆಬ್ ಅನ್ನು ಎಕ್ಸ್ಪ್ಲೋರ್ ಮಾಡಲು ನಮಗೆ ಟೌರ್ ಬ್ರೌಸರ್ ಅನ್ನು ಯೂಸ್ ಮಾಡಬೇಕಾಗುತ್ತದೆ. ಈ ಟೌರ್ ಬ್ರೌಸರ್ ಅನ್ನು ಮೊದಲ ಬಾರಿಗೆ ಪೋಲ್ ಸೆವರ್ಸನ್, ಡೇವಿಡ್ ಗುಲ್ಸ್ಟ್ಯಾಗ್ ಮತ್ತು ಮೈಕಲ್ ರೀಡ್ ಎಂಬ 3 ವ್ಯಕ್ತಿಗಳು US ನೇವಿಯ ಸೀಕ್ರೆಟ್ ಆಪರೇಷನ್ ಗಳಿಗಾಗಿ ಡೆವಲಪ್ ಮಾಡಿದ್ದರು. ಈ ವೆಬ್ ನಲ್ಲಿ ಯೂಸರ್ ನ ಯಾವುದೇ ಐಡೆಂಟಿಟಿ ಇರೋದಿಲ್ಲ. ಹೇಗೆ ಒನಿಯನ್ ನಲ್ಲಿ ಮಲ್ಟಿಪಲ್ ಲೇಯರ್ಸ್ ಗಳು ಇರುತ್ತವೋ ಹಾಗೆ ಇದರಲ್ಲಿಯೂ ಕೂಡ ನೀವು ಕಳುಹಿಸಿರುವ ಯಾವುದೇ ಇನ್ಫಾರ್ಮೇಶನ್ ಮಲ್ಟಿಪಲ್ ಸ್ಥಳಗಳಿಂದ ಬೌನ್ಸ್ ಆಗುತ್ತದೆ. ಇದರಿಂದ ಯೂಸರ್ ನನ್ನು ಟ್ರೇಸ್ ಮಾಡಲು ಸಾಧ್ಯವಾಗುವುದಿಲ್ಲ. ಇದರಿಂದಲೇ ಮುಂಬರುವ ದಿನಗಳಲ್ಲಿ ಈ ಸರ್ವರ್ ಅನ್ನು ಮಿಸ್ಯೂಸ್ ಮಾಡಲಾಯಿತು. ನಂತರ ಇಲ್ಲಿ ಎಲ್ಲಾ ರೀತಿಯ ಡ್ರಗ್ಸ್, ವೆಪನ್ಸ್ ಮತ್ತು ಹ್ಯೂಮನ್ ಬಾಡಿಯ ಆರ್ಗನ್ಸ್ ಗಳು ಕೂಡ ಟ್ರೇಡ್ ಆಗಲಾರಂಭಿಸಿದವು. ಇದರಿಂದ US ನ ಗವರ್ಮೆಂಟ್ ಇದನ್ನು ಬ್ಯಾನ್ ಮಾಡುತ್ತದೆ. ನಾವು ಈವರೆಗೂ ಹೇಳಿದ ಎಲ್ಲಾ ಇನ್ಲೀಗಲ್ ಆಕ್ಟಿವಿಟಿಗಳು ಪ್ರಾರಂಭವಾಗಿದ್ದು ಈ ಸಿಲ್ಕ್ ರೋಡ್ ದಿಂದ. ಈ ಸಿಲ್ಕ್ ರೋಡ್ ಎಂಬುದು ಒಂದು ಅಮೆಜಾನ್ ನ ರೀತಿ ಇತ್ತು. ಇಲ್ಲಿ ನೀವು ಏನ್ ಬೇಕಾದ್ರೂ ಕೂಡ ಕೇವಲ ಒಂದು ಕ್ಲಿಕ್ ನಲ್ಲಿ ಆರ್ಡರ್ ಮಾಡಬಹುದಾಗಿತ್ತು. ಈ ವೆಬ್ಸೈಟ್ ಅನ್ನು 2011ರಲ್ಲಿ ರೋಸ್ ವಿಲಿಯಂ ಎಂಬ ವ್ಯಕ್ತಿ ಪ್ರಾರಂಭಿಸಿದ್ದ. ಇದರಲ್ಲಿ ಈತ 2011ರಿಂದ 2013ರವರೆಗೆ $1.2 ಬಿಲಿಯನ್ ನ ಸೇಲ್ಸ್ ಮಾಡಿದ್ದ. ಇದು ಕೇವಲ 2 ವರ್ಷದವರೆಗೆ ಮಾತ್ರ ನಡೆಯಿತು. ಈ 2 ವರ್ಷದಲ್ಲಿಯೇ ಈತ 9.5 ಮಿಲಿಯನ್ ಬಿಟ್ಕಾಯಿನ್ ಅನ್ನು ಅರ್ನ್ ಮಾಡಿದ್ದ. ಡಾರ್ಕ್ ವೆಬ್ ನಲ್ಲಿ ಕೇವಲ ಬಿಟ್ಕಾಯಿನ್ ದಿಂದಲೇ ಟ್ರೇಡ್ ಆಗುತ್ತದೆ. ಏಕೆಂದರೆ ಬಿಟ್ಕಾಯಿನ್ ನ ಯಾವುದೇ ಟ್ರ್ಯಾಕ್ ರೆಕಾರ್ಡ್ ಬ್ಯಾಂಕ್ಗಳ ಹತ್ತಿರ ಹೋಗೋದಿಲ್ಲ. ಇದರಿಂದ ಯಾವುದೇ ಇನ್ಲೀಗಲ್ ಆಕ್ಟಿವಿಟಿಗಳು ಗವರ್ಮೆಂಟ್ ನ ಕಣ್ಣಿಗೆ ಬೀಳೋದಿಲ್ಲ. ಅದರಿಂದಲೇ ಈ ರೀತಿಯ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಬಿಟ್ಕಾಯಿನ್ ಅನ್ನೇ ಉಪಯೋಗಿಸಲಾಗುತ್ತದೆ. ನಂತರ ಈ ರೋಸ್ ವಿಲಿಯಂ ನನ್ನು ಅರೆಸ್ಟ್ ಮಾಡಿ ಈ ಸಿಲ್ಕ್ ರೋಡ್ ಅನ್ನು ಬ್ಯಾನ್ ಮಾಡಲಾಗುತ್ತದೆ. ಇದು ಬ್ಯಾನ್ ಆದ ನಂತರ ಸಿಲ್ಕ್ ರೋಡ್ 2.0 ಮತ್ತು 2.3 ದಂತಹ ಅನೇಕ ವೆಬ್ಸೈಟ್ಗಳು ಬಂದವು. ಆದರೆ ಅವು ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ. ಆದರೆ ಇವುಗಳ ಜೊತೆ ಅಲ್ಫಾಬಿ ಎಂಬ ಒಂದು ಮತ್ತೊಂದು ವೆಬ್ಸೈಟ್ ಡಾರ್ಕ್ ವೆಬ್ ನಲ್ಲಿ ಕಾಲಿಡುತ್ತದೆ. ಇದನ್ನು ALPHA02 ಎಂಬ ವ್ಯಕ್ತಿ ಕಂಟ್ರೋಲ್ ಮಾಡುತ್ತಿದ್ದ. ಪ್ರಾರಂಭದಲ್ಲಿ ಈತ ಈ ವೆಬ್ಸೈಟ್ ನಲ್ಲಿ ಕೇವಲ ಕಾರ್ಡಿಂಗ್ ನ ಕೆಲಸ ಮಾಡುತ್ತಿದ್ದ. ಕಾರ್ಡಿಂಗ್ ಎಂದರೆ ಬೇರೆ ವ್ಯಕ್ತಿಗಳ ಕ್ರೆಡಿಟ್ ಕಾರ್ಡ್ಗಳ ಡೀಟೇಲ್ಸ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಕದ್ದು ಬೇರೆಯವರಿಗೆ ಮಾರೋದು. ಆದರೆ ಈ ವೆಬ್ಸೈಟ್ ನೋಡ್ತಾ ಇದ್ದಂತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರೆಸ್ ಆಗುತ್ತೆ. ಈಗ ಇಲ್ಲಿ ಕೇವಲ ಕಾರ್ಡಿಂಗ್ ಮಾತ್ರವಲ್ಲದೆ ವೆಪನ್ ಸೆಲ್ಲಿಂಗ್, ಹಿಟ್ ಹೈರಿಂಗ್, ಡ್ರಗ್ಸ್
ರೆಡ್ ರೂಮ್ಸ್, ಹ್ಯೂಮನ್ ಬಾಡಿ ಆರ್ಗನ್ಸ್, ಅಬ್ಯೂಸಿಂಗ್ ಕಂಟೆಂಟ್ ದಂತಹ ಎಲ್ಲಾ ರೀತಿಯ ಕ್ರಿಮಿನಲ್ ಆಕ್ಟಿವಿಟಿಗಳು ಕೂಡ ಲಿಸ್ಟ್ ಆಗುತ್ತವೆ. ಇದರಿಂದ ಅಂಡರ್ವರ್ಲ್ಡ್ ನಲ್ಲಿರುವ ಎಲ್ಲಾ ರೀತಿಯ ಕ್ರಿಮಿನಲ್ಗಳು ಈ ವೆಬ್ಸೈಟ್ ದತ್ತ ತಿರುಗುತ್ತಾರೆ. ಆದರೆ ಹೇಳಲಾಗುತ್ತದಲ್ಲ, ಪಾಪದ ಕೂಡ ತುಂಬಿದಾಗ ಕಳ್ಳ ಎಷ್ಟೇ ಬುದ್ಧಿವಂತನಾಗಿದ್ದರೂ ಒಂದಲ್ಲ ಒಂದು ದಿನ ಸಿಕ್ಕಿ ಬೀಳಲೇಬೇಕೆಂದು. ಒಂದು ಕಡೆ AlphaZero2 ಡಾರ್ಕ್ ವೆಬ್ ನ ರಾಜನಾಗಿ ಕುಂತಿದ್ದ, ಆದರೆ ಇನ್ನೊಂದು ಕಡೆ ಅಮೆರಿಕದ DEA ಈ AlphaZero2 ನ ಹಿಂದೆ ಬಿದ್ದಿತ್ತು. DEA ಎಂಬುದು ಅಮೆರಿಕದ ಒಂದು ಡ್ರಗ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ಈ DEA ಡಿಪಾರ್ಟ್ಮೆಂಟ್ ಈತನ ಹಿಂದೆ ಬೀಳುತ್ತದೆ. ಈ ಡಿಪಾರ್ಟ್ಮೆಂಟ್ ನ ಒಬ್ಬ ಏಜೆಂಟ್ ಅಲ್ಫಾಬೆ ನಲ್ಲಿ ಲಾಗಿನ್ ಆಗ್ತಾನೆ. ಅಲ್ಫಾಬೆ ನಲ್ಲಿ ಮೊದಲ ಬಾರಿಗೆ ಯಾರೇ ವಿಸಿಟ್ ಆದರೂ ಕೂಡ ಅವರಿಗೆ ಒಂದು ವೆಲ್ಕಮ್ ಮೆಸೇಜ್ ಬರುತ್ತಿತ್ತು. ಆ ರೀತಿಯ ಮೆಸೇಜ್ ಈತನಿಗೂ ಕೂಡ ಬರುತ್ತದೆ. ಆದರೆ ಆ ಮೆಸೇಜ್ನಲ್ಲಿ AlphaZero2 ನ ಒರಿಜಿನಲ್ ಇಮೇಲ್ ಐಡಿ ಕೂಡ ಇತ್ತು. ಇದರಿಂದ ಸಂಪೂರ್ಣ DEA ಡಿಪಾರ್ಟ್ಮೆಂಟ್ ಈ ಇಮೇಲ್ ಐಡಿಯನ್ನು ಕ್ರ್ಯಾಕ್ ಮಾಡಲು ಶುರು ಮಾಡುತ್ತೆ. ಆಗ ಅವರಿಗೆ ಆತನ ಬಗ್ಗೆ ಗೊತ್ತಾಗುತ್ತೆ. ಈ AlphaZero2 ನ ನಿಜವಾದ ಹೆಸರು ಅಲೆಕ್ಸಾಂಡರ್ ಸೀಜೆಸ್. ಇದರೊಂದಿಗೆ ಆತನ ಎಲ್ಲಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಮತ್ತು ಆತನ ಕೆಲವು ಫೋಟೋಗಳು ಕೂಡ US ನ DEA ಡಿಪಾರ್ಟ್ಮೆಂಟ್ಗೆ ಸಿಗುತ್ತವೆ. ಆದ್ದರಿಂದ ಆತನನ್ನು ಅರೆಸ್ಟ್ ಮಾಡಲು ಮೊದಲು ಅವನ ಮನೆಯ ಹತ್ತಿರ ಹೋಗಿ ಒಂದು ಕಾರ್ದಿಂದ ಅವನ ಮನೆಯ ಎಂಟ್ರಿ ಗೇಟ್ಗೆ ಡಿಕ್ಕಿ ಹೊಡೆಯಲಾಗುತ್ತದೆ. ಇದರಿಂದ ಆತ ಯಾವುದೋ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದು ಆತ ಲಾಗಿನ್ ಮಾಡಿದ್ದ ಅಲ್ಫಾಬೆ ವೆಬ್ಸೈಟ್ ಅನ್ನು ರೂಮ್ ನಲ್ಲಿಯೇ ಬಿಟ್ಟು ಹೊರಗಡೆ ಬರ್ತಾನೆ. ನೋಡ್ತಾ ಇದ್ದಂತೆ DEA ಆಫೀಸರ್ಸ್ಗಳು ಆತನನ್ನು ಅರೆಸ್ಟ್ ಮಾಡಿ ಆತನ ಲ್ಯಾಪ್ಟಾಪ್ ಅನ್ನು ತನ್ನ ವಶಕ್ಕೆ ತೆಗೆದುಕೊಂಡರು. ಹೀಗೆ ಡಾರ್ಕ್ ವೆಬ್ ಇತಿಹಾಸದ ಅತಿ ದೊಡ್ಡ ಕ್ರಿಮಿನಲ್ ಅನ್ನು ಅರೆಸ್ಟ್ ಮಾಡಲಾಗುತ್ತದೆ. ನಿಮಗೆ ಇದರ ಪಾರ್ಟ್ 2 ಬೇಕಾದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.